ಮದ್ದೂರು ಬಂದಿದ್ರಿ, ಮದ್ದೂರು ವಾತಾವರಣ ನೋಡಿದ್ರಿ, ಏನ್ ಹೇಳ್ತೀರಾ ಸರ್? ನೋಡಿ, ಬಹಳ ಇಲ್ಲಿ ಹಿಂದೂಗಳಿಗೆಲ್ಲ ಒಂಥರ ಅತಂತ್ರ ಭಾವನೆ ಬಂದಿರೋ ಭಾವನೆ ಕಾಣ್ತಾ ಇದೆ. ಎಲ್ಲ ಮನೆಯಿಂದ ಹೊರಬರಕ್ಕೂ ಭಯ ಬೀಳುವಂತ ಭಯಭೀತವಾದಂತ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿ ಮಾಡಿದೆ. ಇದಕ್ಕೆ ಕೊನೆ ಆಡಿಸ್ಬೇಕು. ಈ ತರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂತ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲಾನು ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ನೆಮ್ಮದಿ ಕೆಲ್ಸಕ್ಕೆ ಬಂದಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ನೆಮ್ಮದಿ ಕೆಲ್ಸಕ್ಕೆ ಬಂದವರು ಇಲ್ಲಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಮಸೀದಿಯಿಂದಾನೇ ಬಂದಿರೋದು, ಅದೇ ಮೈನ್ ಕಾರಣ. ಮದ್ದೂರು ಬಂದಿದ್ರಿ, ಮದ್ದೂರು ವಾತಾವರಣ ನೋಡಿದ್ರಿ, ಏನ್ ಹೇಳ್ತೀರಾ ಸರ್? ನೋಡಿ, ಬಹಳ ಇಲ್ಲಿ ಹಿಂದೂಗಳಿಗೆಲ್ಲ ಒಂಥರ ಅತಂತ್ರ ಭಾವನೆ ಬಂದಿರೋ ಭಾವನೆ ಕಾಣ್ತಾ ಇದೆ. ಎಲ್ಲ ಮನೆಯಿಂದ ಹೊರಬರಕ್ಕೂ ಭಯ ಬೀಳುವಂತ ಭಯಭೀತವಾದಂತ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿ ಮಾಡಿದೆ. ಇದಕ್ಕೆ ಕೊನೆ ಆಡಿಸ್ಬೇಕು. ಈ ತರದ ಘಟನೆಗಳು ಕರ್ನಾಟಕದ ಮೂಲೆ ಮೂಲೆಗಳು ನಡೀತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಒಂದು ಸೆಂಟರ್ ಸಾತಾ ಇದೆ. ಮತಾಂತರಕ್ಕೆ ಅವಕಾಶ ಆಗುವಂತ ರಾಜ್ಯ ಆಗ್ತಾ ಇದೆ. ಇದರಿಂದ ಎಲ್ಲಾನು ಪಿತೂರಿ, ಕಾಂಗ್ರೆಸ್ಸಿನ ಪಿತೂರಿಯಿಂದ, ಕಾಂಗ್ರೆಸ್ಸಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯ ಇವರೆಲ್ಲರ ಪಿತೂರಿಯಿಂದ ರಾಜ್ಯದಲ್ಲಿ ಅಜಾಗರತೆ ಮೂಡ್ತಾ ಇದೆ. ಎಲ್ಲ ಕಡೆ ಗಲಾಟೆಗಳು ಎಲ್ಲ ನಡೀತಾ ಇದೆ. ಇಷ್ಟಿದ್ರೂ ಕೂಡ ಸರ್ಕಾರ ಕಿವಿನೂ ಕೇಳಿಸಲ್ಲ, ಕಣ್ಣು ಇಲ್ಲ. ಇದೊಂದು ತಾಲಿಬಾನ್ ಸರ್ಕಾರ, ಮುಲ್ಲಾಗಳ ಸರ್ಕಾರ. ನೆಮ್ಮದಿ ಕೆಲ್ಸಕ್ಕೆ ಬಂದಿದ್ದೀರಿ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಿಜೆಪಿ ನೆಮ್ಮದಿ ಕೆಲ್ಸಕ್ಕೆ ಬಂದವರು ಇಲ್ಲಿಗೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. 2.5 ವರ್ಷ ಆಯ್ತಲ್ಲ ನೆಮ್ಮದಿ ಕೆಡಿಸಿ, ರಾಜ್ಯದ ನೆಮ್ಮದಿ ಕೆಡಿಸಿ 2.5 ವರ್ಷ ಆಯ್ತು. ಸಿದ್ದರಾಮಯ್ಯನವರು ನೆಮ್ಮದಿ ಇಲ್ದಂಗೆ ಬದುಕ್ತಾ ಇದ್ದಾರೆ ರಾಜ್ಯದಲ್ಲಿ. ಮಸೀದಿಯಿಂದಾನೇ ಬಂದಿರೋದು, ಅದೇ ಮೈನ್ ಕಾರಣ.